ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಬೇಲೂರಿನಲ್ಲಿ ಕುಳುವ ಸಮುದಾಯದ ಮೇಲೆ ದೌರ್ಜನ್ಯಕ್ಕೆ ಖಂಡನೆ. ಕಾನೂನು ಕ್ರಮಕ್ಕೆ ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಒತ್ತಾಯ. ಹಾಸನದಲ್ಲಿ ರ್ಯಾಪಿಡೋ ಟ್ಯಾಕ್ಸಿ ಊಬರ್ಗೆ ಅವಕಾಶ ನೀಡದಂತೆ ಆಟೋ ಚಾಲಕರ ಪ್ರತಿಭಟನೆ. ಹಾಸನ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಅಲೆಮಾರಿ ಕುಳುವ ಸಮುದಾಯದ ಕುಟುಂಬಗಳ ಮೇಲೆ ನಡೆದ ದೌರ್ಜನ್ಯ ಹಾಗೂ ಅಘೋಷಿತ ಸಾಮಾಜಿಕ ಬಹಿಷ್ಕಾರವನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಒತ್ತಾಯಿಸಿದೆ. ಬೇಲೂರು ತಾಲೂಕಿನ ಗೌರಿಕೊಪ್ಪಲು ಗ್ರಾಮದಲ್ಲಿ ಕುಳುವ ಸಮುದಾಯದ 6 ಕುಟುಂಬಗಳು ವರ್ಷಗಳಿಂದ ವಾಸವಾಗಿದ್ದ ಜಾಗದಲ್ಲಿ ಸರ್ವಣಿಯರು ಅಕ್ರಮ ಪ್ರವೇಶಿಸಿ ಅವರ ಕೊಟ್ಟಿಗೆಗಳನ್ನು ಧ್ವಂಸಮಡಿಸಿ ರಸ್ತೆ ಮುಚ್ಚಿ ಬಹಿಷ್ಕಾರ ಹಾಕಿದ್ದಾರೆ ಅಂತ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಕಿರಣ್ ಕುಮಾರ್ ಕೊತ್ತಗೆರೆ ಆರೋಪಿಸಿದರು. ಪೊಲೀಸರಿಗೂ ದೂರು ನೀಡಿದರೂ ಕ್ರಮ ತೆಗೆದುಕೊಳ್ಳದೆ ದಲಿತ ವಿರೋಧಿ ಧೋರಣೆಯನ್ನು ಅನುಸರಿಸಲಾಗಿದೆ ಅಂತ ಆರೋಪಿಸಿ ಪಿಡಿಒ ಮತ್ತು ಪೊಲೀಸರು ತಮ್ಮ ಕರ್ತವ್ಯದಲ್ಲಿ ಲೋಪ ಎಸಗಿದ್ದಾರೆ ಅಂತ ಸಂಘ ಖಂಡಿಸಿದೆ. ಕೂಡಲೇ ಈ ಕುಟುಂಬಗಳಿಗೆ ಶಾಶ್ವತ ರಸ್ತೆ ಹಾಗೂ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಲಾಗಿದೆ. ಹೋಬಳಿಯಲ್ಲಿ ಬರುವಂತ ರಾಜನ ಸಿರಿಯೂರು ಅನ್ನೋ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಕಲ್ಲುಶೆಟ್ಟಹಳ್ಳಿ ಅಂತ ಹೇಳಿ ಓಲ್ಡ್ ವಿಲೇಜ್ ಇತ್ತು. ಇತ್ತೀಚೆಗೆ ಅದು 26/3/24ರಲ್ಲಿ ನ್ಯೂ ವಿಲೇಜ್ ಗೌರಿಕೊಪ್ಪಲು ಅಂತ ಹೇಳಿ ನ್ಯೂ ವಿಲೇಜ್ ಆಗಿದೆ. ಈ ಗೌರಿಕೊಪ್ಪಲು ಅನ್ನೋಂಥ ವಿಲೇಜ್ ಒಳಗಡೆ ಅಲ್ಲಿ ಎಸ್ಸಿಗಳು ಇದ್ದಾರೆ, ಹಿಂದುಳಿದ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ. ಅತ್ಯಂತ ಸೌಹಾರ್ದತೆಯಿಂದ ಇದ್ದಂಥ ಊರು. ಕೆಲವು 4-5 ಕಿಡಿಗೇಡಿ ವ್ಯಕ್ತಿಗಳು ಏನು ಸರ್ಕಾರಿ ಗ್ರಾಮ ಠಾಣಾ ಜಾಗವನ್ನ ಅಕ್ರಮವಾಗಿ ಖಾತೆ ಮಾಡಿಕೊಂಡು ಆ ಪರಿಶಿಷ್ಟ ಜಾತಿ ಜನಾಂಗ ಕೊರಚ ಸಮುದಾಯದವರು ವಾಸ ಮಾಡುವಂತ ಒಂದು ಹಟ್ಟಿ ಅಂತ ಒಂದು ಚಿಕ್ಕದು ಪಾಕೆಟ್ ಇತ್ತು. ಆ ಹಟ್ಟಿಲಿ ವಾಸ ಮಾಡ್ತಿರೋ ಜನಕ್ಕೆ 1991ರಲ್ಲಿ ಆಗಸ್ಟ್ 15ನೇ ತಾರೀಕು ಅವತ್ತು ಸರ್ಕಾರ ಅಲೆಮಾರಿ ಸಮುದಾಯದವರಿಗೆ ವಾಸಕ್ಕೆ ಅಂತ ಹೇಳಿ ಹಕ್ಕುಪತ್ರ ಕೊಟ್ಟಿರ್ತಾರೆ. ಅವರು ಕಳೆದ 35-40 ವರ್ಷಗಳಿಂದ ಅಧಿಕೃತವಾಗಿ ವಾಸ ಮಾಡ್ತಿದ್ದಾರೆ. ಹಕ್ಕುಪತ್ರ ಇಲ್ಲದೆ ಇರೋದ್ರಿಂದ 70-80 ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಿದ್ದಾರೆ. ಅವತ್ತಿಂದ ವಾಸ ಮಾಡ್ತಾ ಇರುವಂತ ಜನ ಅವರು ದನ ಕರುಗಳನ್ನ ಕಟ್ಕೊಳ್ಳಿಕ್ಕೆ, ಅವರು ವಾಸ್ತವ್ಯ ಮಾಡ್ಕೊಂಡು ತಿರ್ಗಾಡ್ಲಿಕ್ಕೆ ಗ್ರಾಮ ಠಾಣದ ಜಾಗದ ಒಳಗಡೆ ಅವರು ಸುಮಾರು 10-15 ಮನೆಯವರು ಒಂದೇ ದಾರಿ ಇತ್ತು. ಆ ದಾರಿ ಒಳಗೆ ಎಲ್ಲರೂ ನಿರಂತರ ಓಡಾಡ್ಕೊಂಡು ಅವರು ಕೆಲಸ ಕಾರ್ಯಗಳನ್ನ ನಿರಂತರ ಮಾಡ್ಕೋಬೇಕು. ಏನಿ ಗ್ರಾಮ ಠಾಣಕ್ಕೆ ಅಂತೇಳಿ ಆ ಹಟ್ಟಿಯ ಸುತ್ತ ಇರುವಂತ ಜಾಗವನ್ನ ಸುಮಾರು 35 ಎಕರೆ ಜಾಗವನ್ನ ಅಕ್ವೈರ್ ಮಾಡ್ತಾರೆ 2023. ಪತ್ರಿಕಾಗೋಷ್ಠಿಯಲ್ಲಿ ಪ್ರಗತಿಪರ ಚಿಂತಕ ಹೆತ್ತೂರು ನಾಗರಾಜ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಎ ರಂಗಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ಎಚ್ಜೆ ಪ್ರೇಮ್ಕುಮಾರ್, ಗ್ರಾಮ ಘಟಕ ಅಧ್ಯಕ್ಷ ಶಿವಣ್ಣ, ಸರೋಜಮ್ಮ, ಸಣ್ಣ ತಾಯಮ್ಮ, ಮಂಜಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸನದಲ್ಲಿ ಆಟೋ ಟ್ಯಾಕ್ಸಿ, ಮ್ಯಾಕ್ಸಿ ಕ್ಯಾಬ್ ಚಾಲಕರು ರ್ಯಾಪಿಡೋ, ಓಲಾ, ಊಬರ್, ಬೈಕ್ ರೆಂಟ್ನಂತಹ ಖಾಸಗಿ ಸಂಸ್ಥೆಗಳಿಗೆ ಅನುಮತಿ ನೀಡಬಾರದು ಅಂತ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಮೆರವಣಿಗೆ ಡಿಸಿ ಕಚೇರಿಯವರೆಗೆ ಬಂದು ಪ್ರತಿಭಟನಾಕಾರರು ಈ ಖಾಸಗಿ ಅಗ್ರಿಗೇಟರ್ ಸಂಸ್ಥೆಗಳು ಆಟೋ ಮತ್ತು ಕ್ಯಾಬ್ ಚಾಲಕರ ಜೀವನಕ್ಕೆ ಭಾರಿ ಹಾನಿ ಮಾಡ್ತಿವೆ ಅಂತ ಆಕ್ಷೇಪಿಸಿದರು. ಬಿಎಂಎಸ್ ಆಟೋ ಚಾಲಕರ ಮಜ್ದೂರ್ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್ಕೆ ದಿಲೀಪ್ ಮಾತನಾಡಿ, ಮಹಿಳಾ ಉಚಿತ ಬಸ್ ಯೋಜನೆಯಿಂದಲೇ ಆಟೋ ಚಾಲಕರಿಗೆ ಕಷ್ಟವಾಗಿರುವಾಗ ಅನುಮತಿ ಇಲ್ಲದ ಈ ಸಂಸ್ಥೆಗಳ ಸೇವೆ ಭಾರಿ ನಷ್ಟವನ್ನು ಉಂಟುಮಾಡ್ತಿದೆ ಅಂತ ಹೇಳಿದರು. ಸರ್ಕಾರ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ದಿಲೀಪ್ ಎಚ್ಕೆ, ಆಟೋ ಚಾಲಕರ ಮಜ್ದೂರ್ ಸಂಘದ ರಾಜ್ಯ ಉಪಾಧ್ಯಕ್ಷ. ಇಂದು ಏನು ಈ ಹೋರಾಟನ ಮಾಡ್ತಾ ಇದ್ದೀವಿ, ಇವತ್ತೇನು ಮೆರವಣಿಗೆ ಮುಖಾಂತರ ಹೇಮಾವತಿ ಸ್ಟ್ಯಾಚ್ಯೂಯಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸ್ತಿದ್ದೀವಿ. ಕಾರಣ ಏನಪ್ಪ ಅಂತಂದರೆ ಈ ರ್ಯಾಪಿಡೋ, ವೋಲ್ವೋ, ಈ ಊಬರು, ಈ ಬೈಕ್ ರೆಂಟ್ಗಳು, ಈ ಅಗ್ರಿಗೇಟರ್ಗಳ ಸಂಸ್ಥೆಗಳು ತುಂಬ ಅನಧಿಕೃತವಾಗಿ ಹಾವಳಿಗಳು ಜಾಸ್ತಿ ಆಗಿದೆ. ಈಗ ಬೆಂಗಳೂರು, ಮಂಗಳೂರು ಅಂದರೆ ಮಹಾನಗರ ಪಾಲಿಕೆ, ಅಲ್ಲಿ ಸಮುದ್ರ ಇದ್ದಂಗೆ, ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಈ ವಿವಿಧ ಜಿಲ್ಲೆಗಳಲ್ಲಿ 3-2 ಕಿಲೋಮೀಟ್ರು ಇಟ್ಕೊಂಡು 3,000-4,000 ಜನ ಆಟೋ ಓಡಿಸ್ತಾ ಇರ್ತೀವಿ. ಹೆಚ್ಚು ಕಡಿಮೆ ಅಂದರೂ ಒಂದೊಂದು ಮನೇಲಿ 5-8-10 ಜನ ಅಂದ್ರೂ ಒಂದು 4,000 ಆಟೋ ಜನಗಳಿಗೆ ಒಂದು 25,000-30,000 ಲಕ್ಷಾಂತರ ಜನ ನಾವು ಇದರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಅದರಲ್ಲಿ 2019ರಲ್ಲಿ ಕೋವಿಡ್ ಬಂದು ನಮ್ಮ ಜೀವನಾಂಶಗಳನ್ನ ಚಾಲಕರುಗಳ ಕರ್ನಾಟಕ ರಾಜ್ಯದ ಒಟ್ಟು ಚಾಲಕರುಗಳ ಜೀವನಾಂಶ ಅಸ್ತವ್ಯಸ್ತವಾಗಿದೆ. ಅದು ಅಲ್ಲದೆ ಮಾನ್ಯ ಘನ ಸರ್ಕಾರ ಮೊನ್ನೆ ಸಾರಿಗೆ ಇಲಾಖೆಯವರ ಜೊತೆ ಮಾತಾಡಿ ಅದು ಮಹಿಳೆಯರಿಗೆ ಉಚಿತ ಬಸ್ ಬಿಡಿಸಿದ್ದಾರೆ. ಈ ಉಚಿತ ಶಕ್ತಿ ಯೋಜನೆ ಮಾಡಿದ್ದಾರೆ. ಇದ್ರೊಳಗಡೆ ನಾವು ಬದುಕ ಅಂತದಲ್ಲಿ ನಾವು ಯಾವ ಥರ ಬದುಕೋದು ಜೀವನ ಮಾಡೋದು? ಮಹಾನಗರ ಪಾಲಿಕೆ ಆದರೆ ಒಂಥರ ದೊಡ್ಡ ಸಿಟಿಗಳಲ್ಲಿ BMTC ಇದೆ, ನಡೀತಿದೆ. ನಮ್ದು HTT ಈಗ ಇರೋ
ಬಸ್ಗಳನ್ನೇ ಬಿಟ್ಟು ಇರೋ ಸಾರಿಗೆ ವ್ಯವಸ್ಥೆನೇ ನಗರದೊಳಗಡೆ ಬಿಟ್ಟು ತಡೆಸ್ಕೊಳಕ್ಕಾಯ್ತಾ ಇಲ್ಲ. ಕೋವಿಡಿಂದ ಅರ್ಧ ಸತ್ತೋಗಿದ್ದೀವಿ, ಈ ಉಚಿತ ಬಸ್ಸಿಂದ ಅರ್ಧ ಸತ್ತೋಗಿದ್ದೀವಿ. ತಿರ್ಗಾ ಮತ್ತೆ ರ್ಯಾಪಿಡೋ, ಓಲ್ವೋ, ಊಬರ್ ಅದು ಅನಧಿಕೃತ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವರು ಜಿಲ್ಲಾ ವ್ಯಾಪ್ತಿ ಒಳಗೆ, ನಗರ ವ್ಯಾಪ್ತಿ ಒಳಗೆ, ತಾಲೂಕು ವ್ಯಾಪ್ತಿ ಒಳಗಡೆ ಒಕ್ಕರಿಸ್ಕೊಬಿಟ್ಟು ಆಯ್ತಿರೋದು 300-400 ರೂಪಾಯಿ ಜೀವನ ಮಾಡ್ತಾಯಿದ್ವಿ ಬಾಡಿಗೆ. ನೋಡಿ ಇಲ್ಲೆಲ್ಲ ಹಿರಿಯ ಆಟೋ ಚಾಲಕರುಗಳಿದ್ದಾರೆ. ಅವ್ರ ಪರಿಸ್ಥಿತಿ ಈಗ ಹೇಳ್ತಾರೆ. ಯಾರೋ ಒಬ್ರು ಮೊನ್ನೆ ಸಿಕ್ಕಿದ್ರು, ಒಂದು ಫೋನ್ ತಗೊಳ್ರಿ, ಒಂದು ಫೋನ್ ತಗೊಬಿಟ್ಟು ಕೊಡ್ರಿ. 80% ನಮ್ಮ ಹಳ್ಳಿ ಜನಾಂಗ ಇದು ಮಲೆನಾಡು ಪ್ರದೇಶ. ಈ ಮಲೆನಾಡೊಳಗಡೆ 80% ಆಟೋ ಚಾಲಕರು ಹಿರಿಯರಿದ್ದಾರೆ. ಅವರಿಗೆಲ್ಲ ಲ್ಯಾಪ್ಟಾಪ್ ಉಪಯೋಗಿಸೋಕ್ಕಾಗುತ್ತಾ? ಈ ಸಂದರ್ಭದಲ್ಲಿ ಜಾನ್ ಪ್ರಾಕ್ಲಿನ್, ಕುಮಾರ್, ಹರೀಶ್, ಮಂಜು, ಆನಂದ್, ಶಶಿನಾಯಕ್, ನಾಗರಾಜು, ತೇಜಸ್, ಕಾನೂನು ಸಲಹೆಗಾರ RJ ಅಶೋಕ್ ಕುಮಾರ್, ರಾಜೇಶ್ ಗೌಡ, ಪ್ರದೀಪ್, ಯಶವಂತ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಕೋಟೆ ಮೋಹನ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಚುನಾವಣಾ ಪ್ರಕ್ರಿಯೆ ತಾಲೂಕು ದಂಡಾಧಿಕಾರಿ VS ನವೀನ್ ಕುಮಾರ್ ಅವರ ಮೇಲ್ವಿಚಾರಣೆಯಲ್ಲಿ ನಡೆಯಿತು. ನಿಕಟಪೂರ್ವ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಏಕೈಕ ಅಭ್ಯರ್ಥಿಯಾಗಿ ಮೋಹನ್ ಕುಮಾರ್ ನಾಮಪತ್ರವನ್ನು ಸಲ್ಲಿಸಿದ್ದರಿಂದ ಅವರು ಅವಿರೋಧವಾಗಿ ಆಯ್ಕೆಗೊಂಡರು. ಬೆಂಬಲಿಗರು ಪಟಾಕಿಯನ್ನು ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. JDS ಕಾರ್ಯಕರ್ತರು DJ ಸೌಂಡ್ಸ್ಗೆ ನೃತ್ಯ ಮಾಡಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಮೋಹನ್ ಕುಮಾರ್, ಮಾಜಿ ಪ್ರಧಾನಿ HD ದೇವೇಗೌಡ, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಮಾಜಿ ಸಚಿವ HD ರೇವಣ್ಣ, ಶಾಸಕರಾದ CN ಬಾಲಕೃಷ್ಣ ಹಾಗೂ ಪುರಸಭೆಯ ಎಲ್ಲ ಸದಸ್ಯರಿಗೆ ಧನ್ಯವಾದವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ CN ಬಾಲಕೃಷ್ಣ, ಪುರಸಭಾ ಉಪಾಧ್ಯಕ್ಷೆ ಶ್ರೀಮತಿ ರಾಣಿ ಕೃಷ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಪುರಸಭೆ ಮುಖ್ಯಾಧಿಕಾರಿ ಯತೀಶ್ ಕುಮಾರ್, ನಿಕಟಪೂರ್ವ ಅಧ್ಯಕ್ಷೆ ಶ್ರೀಮತಿ ಬನಶಂಕರಿ, ರಘು, ಮಾಜಿ ಅಧ್ಯಕ್ಷರಾದ ರಾಧಾ ಮತ್ತು ರೇಖಾ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ಅಕ್ಕ ಮಹಾದೇವಿ ಮಹಿಳಾ ವೇದಿಕೆಯು ಫೆಬ್ರವರಿ 20ರಂದು ಸಕಲೇಶಪುರದ ಬ್ಯಾಕರವಳ್ಳಿ ಶ್ರೀ ಗುರುವೇಗೌಡರ ಕಲ್ಯಾಣ ಮಂಟಪದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದೆ ಅಂತ ವೇದಿಕೆ ಅಧ್ಯಕ್ಷೆ ಕೋಮಲಾ ದಿನೇಶ್ ತಿಳಿಸಿದ್ದಾರೆ. ಸಕಲೇಶಪುರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮಹಿಳಾ ವೇದಿಕೆ 30 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಹಾಸನದ ಜೀವ ಸಂಜೀವಿನಿ ರಕ್ತ ನಿಧಿ ಕೇಂದ್ರದ ಸಹಯೋಗದಲ್ಲಿ ಈ ಶಿಬಿರವನ್ನು ಏರ್ಪಡಿಸಲಾಗಿದೆ ಅಂತ ಹೇಳಿದರು. ಅಪಘಾತಗಳಿಂದ ಅನೇಕ ಜೀವಗಳು ರಕ್ತದ ಕೊರತೆಯಿಂದ ಸಾಯುತ್ತಿರುವುದರಿಂದ ಹೆಚ್ಚಿನವರು ರಕ್ತದಾನ ಮಾಡಿ ಮಾನವೀಯತೆಯನ್ನು ಮೆರೆಯಬೇಕು ಅಂತ ಮನವಿ ಮಾಡಿದರು. ಶ್ರೀ ಮಲೆನಾಡು ವೀರಶೈವ ಸಮಾಜದ ಕಾರ್ಯದರ್ಶಿ ಯಡೇಹಳ್ಳಿ R ಮಂಜುನಾಥ್ ಈ ಮೊದಲ ಬಾರಿಗೆ ಶಿಬಿರ ಆಯೋಜನೆ ಆಗ್ತಿರುವುದಾಗಿ ಹೇಳಿ, ರಕ್ತದಾನವು ಸಮಾನತೆ ಮತ್ತು ಮಾನವೀಯತೆಯ ಪ್ರತೀಕ ಅಂತ ಹೇಳಿದರು. ಸಕಲೇಶಪುರ ತಾಲೂಕು ಕಾರ್ಯನಿರತ ಮಾಧ್ಯಮ ವರ್ಗದವರಿಗೂ ಹಾಗೂ ದೃಶ್ಯ ಮಾಧ್ಯಮ ವರ್ಗದವರಿಗೂ ಬೆಳಗಿನ ಶುಭ ಮುಂಜಾನೆಗಳು. ನಾವು ಇಂದು ಶ್ರೀ ಮಲೆನಾಡು ವೀರಶೈವ ಸಮಾಜದ ಅಂಗಸಂಸ್ಥೆಯಾದ ಶ್ರೀ ಅಕ್ಕಮಹಾದೇವಿ ಮಹಿಳಾ ವೇದಿಕೆಯಿಂದ ಒಂದು ವಿಶೇಷವಾದ ಸೂಚನೆನ ನಿಮ್ಮ ಮಾಧ್ಯಮದ ಮುಖಾಂತರ ಹಂಚ್ಕೋಬೇಕು ಅಂತ ಬಂದಿದ್ದೀವಿ. ಏನಂದರೆ, ನಮ್ಮ ವೇದಿಕೆ ಸ್ಥಾಪನೆ ಆಗಿ 30 ವರ್ಷಗಳು ತುಂಬ್ತಾ ಇದೆ. ಆ ಉದ್ದೇಶದಿಂದ ಸಾಮಾಜಿಕ ಕಳಕಳಿಯಿಂದ ನಾವೊಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುತ್ತೇವೆ. ಶ್ರೀ ಬ್ಯಾಕರವಳ್ಳಿ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಅದನ್ನು 20ನೇ ತಾರೀಕು ಗುರುವಾರ, ಇದೇ ಬರುವ ಗುರುವಾರದಂದು ಆಯೋಜಿಸಿರುತ್ತೇವೆ. ಹಾಗಾಗಿ ಸಮಾಜ ಬಾಂಧವರಲ್ಲಿ ಮತ್ತು ಈ ನಮ್ಮ ಸಕಲೇಶಪುರದಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳು, ಅಧ್ಯಕ್ಷರುಗಳು, ಕಾರ್ಯದರ್ಶಿ ಹಾಗೂ ಖಜಾಂಚಿಯವರು, ಪದಾಧಿಕಾರಿಗಳೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಈ ರಕ್ತದಾನ ಶಿಬಿರಕ್ಕೆ ತಾವೆಲ್ಲರೂ ತುಂಬ ಸಹಕಾರ ಕೊಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇವೆ. ಮತ್ತೆ ಏನಂದರೆ, ಇವತ್ತು ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ. ಪ್ರತಿ ನಿಮಿಷಕ್ಕೂ ಒಂದೊಂದು ಅಪಘಾತಗಳು ನಡೀತಾ ಇದೆ. ಆಗ ರಕ್ತ ಇಲ್ಲದೆ ಎಷ್ಟೋ ಜೀವಗಳು ಅಸುನೀಗ್ತಾ ಇದ್ದಾರೆ. ಹಾಗಾಗಿ ರಕ್ತ ತುಂಬ ಇಂಪಾರ್ಟೆಂಟ್ ಆಗಿದೆ. ಒಂದು ಶಸ್ತ್ರಚಿಕಿತ್ಸೆ ನಡಿಬೇಕು ಅಂತಂದ್ರೂ ಕೂಡ ರಕ್ತನ ಕಲೆಕ್ಟ್ ಮಾಡಿಟ್ಕೊಂಡು ಶಸ್ತ್ರಚಿಕಿತ್ಸೆನ ಮಾಡ್ತಾ ಇದ್ದಾರೆ. ಅದರಲ್ಲೂ ಹಲವಾರು ಗುಂಪುಗಳಿದೆ ರಕ್ತದಲ್ಲಿ. ನಮ್ಮವರಿಗೆ ಬೇಕಾದಾಗ ನಮ್ಮ ರಕ್ತನೇ ಸಿಗ್ತಾ ಇಲ್ಲ. ಇಂಥ ಶಿಬಿರಗಳ ಮೂಲಕ ನಾವು ಹಲವಾರು ಜನ ಬಂದು ಆ ರಕ್ತದಾನ ಮಾಡಿದಾಗ ಹಲವಾರು ಗುಂಪುಗಳು ಕಲೆಕ್ಟ್ ಆಗಿ ಅದನ್ನು ಸಂಗ್ರಹಿಸಿಡ ಅಂತ ವ್ಯವಸ್ಥೆ ಇದೆ. ಹಾಗಾಗಿ ಅವತ್ತು ನಮಗೆ ಹೋಗಿ ಕೊಡೋಕ್ಕಾಗುತ್ತೆ. ಈ ಸಂದರ್ಭದಲ್ಲಿ ಗಾಯತ್ರಿ ಮುರುಗೇಶ್, ಸುಮಾ ಸೋಮಶೇಖರ್, ವಿಜಯ ಧನ್ಯಕುಮಾರ್, AV ನರೇಶ್, ಸುರೇಶ್ ಮತ್ತಿತರರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಆನೆಮಹಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ 8 ಕೋಟಿ ಮೌಲ್ಯದ ಭೂಮಿಯನ್ನ PDO ಗೋಪಾಲ್ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ವಶಕ್ಕೆ ಪಡೆದುಕೊಂಡಿದೆ. 1967ರಲ್ಲಿ ಸರ್ವೆ ನಂಬರ್ 147ರಲ್ಲಿ 6 ಎಕರೆ ಭೂಮಿ ಮನೆ ನಿರ್ಮಾಣ ಯೋಜನೆಗೆ ಮೀಸಲಾಗಿದ್ರು. ಖಾಸಗಿ ವ್ಯಕ್ತಿಯೊಬ್ಬರು ಇದನ್ನು ಅತಿಕ್ರಮಣ ಮಾಡಿ ವೇ ಬ್ರಿಡ್ಜ್ ಸರ್ವಿಸ್ ಸ್ಟೇಷನ್ ನಿರ್ಮಿಸಿದ್ರು. ಗ್ರಾಮ ಪಂಚಾಯಿತಿ PDO ಗೋಪಾಲ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವೇಳೆ ಈ ಭೂಮಿ ಗ್ರಾಮ ಪಂಚಾಯಿತಿಯದ್ದೇ ಅಂತ ಕಡತ ಪರಿಶೀಲನೆಯಲ್ಲಿ ದೃಢಪಟ್ಟಿದ್ದರಿಂದ ಪೊಲೀಸರ ಸಹಾಯದಿಂದ ಅತಿಕ್ರಮಣ ತೆರವುಗೊಳಿಸಿ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿದರು. ನಾನು ವೇಣುಗೋಪಾಲ್ ಅಂತ ಆನೆಮಹಲ್ ಗ್ರಾಮ ಪಂಚಾಯಿತಿ PDO. 1967ರಲ್ಲಿ ಸರ್ವೆ ನಂಬರ್ 146ಅಲ್ಲಿ ಆಲ್ಮೋಸ್ಟ್
ಒಂದು 6 ಎಕರೆ ಲ್ಯಾಂಡ್ ಕನ್ವರ್ಷನ್ ಆಗುತ್ತೆ. ಲ್ಯಾಂಡ್ ಕನ್ವರ್ಷನ್ ಆಗಿಬಿಟ್ಟು ಅದರಲ್ಲಿ ಲೇಔಟ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 60-70 ಇಯರ್ಸ್ ಹಿಂದೆ ಲ್ಯಾಂಡ್ ಕನ್ವರ್ಷನ್ ಆದಾಗ ಖಾತೆಗಳೆಲ್ಲ ಆಗುತ್ತೆ. ಅದು ಆಗ ಗ್ರಾಮ ಪಂಚಾಯತಿ ಅನುಮೋದನೆ ಇರ್ತದೆ ಇದಕ್ಕೆ. ಆಗ ಗ್ರಾಮ ಪಂಚಾಯತಿ ಅನುಮೋದನೆಯಲ್ಲಿ ಸುಮಾರು 16 ಸೈಟ್ಗಳನ್ನ ಮಾಡ್ತಾರೆ. ಅದರಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲ್ಯಾಂಡ್ನ ಬಿಡ್ತಾರೆ. ಲ್ಯಾಂಡ್ ಬಿಟ್ಟಾಗ ಅದು ಒಂದು 50 ಇಯರ್ಸ್ 60 ಇಯರ್ಸ್ ಹಿಂದೆ ಆದ್ದರಿಂದ ಅದು ಯಾರು ಸಹ ನಮ್ಮ ಪಂಚಾಯತಿ ಗಮನಕ್ಕೆ ಇರೋದಿಲ್ಲ. ತುಂಬ ಇದು ಅದನ್ನ ಬೇರೆಯವರು ಸರ್ವಿಸ್ ಸ್ಟೇಷನ್ ಮಾಡಿಕೊಂಡು ಮತ್ತು ವೇ ಬ್ರಿಡ್ಜ್ ಮಾಡಿಕೊಂಡು ಅವ್ರು ಸ್ವಂತ ಇದ್ರ ಥರ ಯೂಸ್ ಮಾಡ್ತಾ ಇರ್ತಾರೆ. ಇದು ತೋಟದ ಗದ್ದೆಯವರು ಒಂದು ಲೇಔಟ್ ಮಾಡಿರೋದು. ಹಾಗಾಗಿ ನಾವು ಕೆಲವು ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕಾದ್ರೆ ನಮಗೆ ಏನು ಬರ್ತದೆ ಅಂತ ಹೇಳಿದ್ರೆ ಇದು ನಮ್ಮ ಗ್ರಾಮ ಪಂಚಾಯತಿ ಸೇರಿದ ಆಸ್ತಿ ಅಂತ ಆಗುತ್ತೆ. ತುಂಬ 60 ವರ್ಷದ ಹಿಂದೆ ಆದ್ದರಿಂದ ನಾವು ಪ್ರಾಪರಾಗಿ ಅದಕ್ಕೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಕನ್ವರ್ಷನ್ ಆರ್ಡ್ರು, ಲೇಔಟ್ ಪ್ಲ್ಯಾನು ಮತ್ತು ಅವ್ರ ತೋಟ ಅವ್ರದ್ದು ಒಪಿನಿಯನ್ ಎಲ್ಲ ತೊಗೊಂಡು ಹಳೆ ದಾಖಲಾತಿಗಳನ್ನ ಪರಿಶೀಲಿಸಿದಾಗ ನಮಗೆ ಬಡಾವಣೆ ನಕಾಶೆ ಸಿಗುತ್ತೆ. ಅದಕ್ಕೆ CSITಗೆ ರಿಸರ್ವ್ ಮಾಡಿರೋ ಲ್ಯಾಂಡು ಸಿಗುತ್ತೆ. ಅದನ್ನ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಖಾತೆ ಮಾಡ್ತೀವಿ. ಖಾತೆ ಸಂಖ್ಯೆ 151600101901120035. ಈ ಖಾತೆಯಲ್ಲಿ ರಾಜ್ಯಪಾಲರ ಪ್ರತಿನಿಧಿಯಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹೆಸರಿಗೆ ಈ ಖಾತೆನ ಮಾಡ್ಕೋತೀವಿ. ಇದ್ರದ್ದು ಎಷ್ಟಿರ್ತದೆ ಅಂತ ಹೇಳಿದ್ರೆ 1271 ಸ್ಕ್ವೇರ್ ಮೀಟರ್ಗಳಿರ್ತದೆ. ಅಷ್ಟು 1271 ಸ್ಕ್ವೇರ್ ಮೀಟರ್ಗಳು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಹಾನಾ, ಕಾಂಗ್ರೆಸ್ ಮುಖಂಡ ಹಸೇನಾರ್ ಆನೆಮಹಲ್, ಕಾರ್ಯದರ್ಶಿ ವೀರೇಶ್, ಸದಸ್ಯರು ತಿಮ್ಮಯ್ಯ, ವೀರಭದ್ರ, ಅಶ್ರಾಫ್, ಚಂದ್ರವತಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಹಜ್ ಕಮಿಟಿ ಅಧ್ಯಕ್ಷ ಟಿಪ್ಪು ಹಾಸನದ ಆಜಾದ್ ರಸ್ತೆಯಲ್ಲಿರುವ ಗುಜರಾತಿ ಬಾಬಾ ದರ್ಗಾಕ್ಕೆ ಭೇಟಿಯನ್ನ ನೀಡಿ ಸ್ಥಳೀಯ ಮುಖಂಡರೊಂದಿಗೆ ಮಾತುಕತೆಯನ್ನ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು ಹಾಸನದಲ್ಲಿ ತಮ್ಮ ವಿದ್ಯಾಭ್ಯಾಸ ನಡೆದಿದ್ದ ಹಿನ್ನೆಲೆಯಲ್ಲಿ ಇದು ಖಾಸಗಿ ಭೇಟಿ ಎಂಬುದಾಗಿ ಸ್ಪಷ್ಟಪಡಿಸಿದರು. ಹಳೆ ಸ್ನೇಹಿತರ ಭೇಟಿಗೆ ಹಾಜರಾಗಿದ್ದೇನೆ, ಅವರ ಆತಿಥ್ಯ ಸ್ವೀಕರಿಸಿದ್ದೇನೆ ಅಂತ ಹೇಳಿದರು. ಹಜ್ ಸಮಿತಿಯ ಅಧ್ಯಕ್ಷರಾಗಿ ಹಾಸನದ ಜನರಿಗೆ ಅನುಕೂಲವಾಗುವ ವಿಚಾರಗಳ ಬಗ್ಗೆ ಸ್ನೇಹಿತರು ಹಲವಾರು ಸಲಹೆಗಳನ್ನು ನೀಡಿದ್ದಾರೆ. ಇವುಗಳನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತೇನೆ ಅಂತ ಹೇಳಿದರು. ಸುಮಾರು ವರ್ಷದಿಂದ ಒಂದು ಸಂಬಂಧ ಇದೆ. ನಾನು ಕಾಲೇಜ್ ಡೇಸಿಂದನೂ ಹಾಸನ ಬರ್ತಾ ಇದ್ದೆ. ಸುಮಾರು ಎಜುಕೇಷನ್ ಫೀಲ್ಡ್ನಲ್ಲಿ ನಾವು ಸುಮಾರು ಕೆಲಸ ಮಾಡಿದ್ದೀವಿ. ನಮ್ಮ ಜೊತೆ ನಮ್ಮ ಸಮೀರು, ಬಶೀರು, ಸುಮಾರು ಸ್ನೇಹಿತರಿದ್ದಾರೆ. ಅವರೆಲ್ಲ ನಮ್ಮ ಜೊತೆ ಭಾಳ ವರ್ಷಗಳಿಂದ ನಾವು ಹಾಸನಗೆ ಸಂಬಂಧ ಹಾಕ್ಕೊಂಡು ಯಾವುದೇ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ನಾವು ಇದ್ದೀವಿ. ನಾನು ಯಾವಾಗ ಚಾರ್ಜ್ ಒಂದು 8 ದಿವಸ ಆಯಿತು ಹಜ್ ಕಮಿಟಿ ಚಾರ್ಜ್ ತಗೊಂಡು ನಮ್ಮ ಫ್ರೆಂಡ್ಸ್ ಹೇಳಿದ್ರು ಹಾಸನ ಬಂದೋಗಿ, ಅದಕ್ಕೆ ಬಂದು ಹಜ್ ಪರವಾಗಿ ಹಾಜಿದು ಕೆಲವು ವಿಚಾರಗಳು ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಗಮನ ಕೊಟ್ಟು ಏನು ಸೌಲಭ್ಯ ಅದನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಈ ಸಂದರ್ಭದಲ್ಲಿ ದರ್ಗಾದ ಧರ್ಮಗುರುಗಳು ಮತ್ತು ಮುಖಂಡರಾದ ಮುಬಾಶಿರ್, ಸಮೀರ್ ಖಾನ್, ಮೊಹಮ್ಮದ್ ದಾವೂದ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರಿನಲ್ಲಿ ಕುಳುವ ಸಮುದಾಯದ ಮೇಲೆ ದೌರ್ಜನ್ಯಕ್ಕೆ ಖಂಡನೆ, ಕಾನೂನು ಕ್ರಮಕ್ಕೆ ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಒತ್ತಾಯ. ಹಾಸನದಲ್ಲಿ ರ್ಯಾಪಿಡೋ ಟ್ಯಾಕ್ಸಿ, ಊಬರ್ಗೆ ಅವಕಾಶ ನೀಡದಂತೆ ಆಟೋ ಚಾಲಕರ ಪ್ರತಿಭಟನೆ.